ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮಿಗೆ ಯಾವ ರೀತಿ ತುಪ್ಪದ ದೀಪ ಹಚ್ಚೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ತುಪ್ಪ ದೀಪ ಹಚ್ಚೋದ್ರಿಂದ ನಮಗೇನಾದರೂ ಕೆಲಸ ಆಗ್ತಾಯಿಲ್ಲ ಅನ್ನೋರು ಅಂತಂದರೆ, ಏನೇ ಕೆಲಸ ಮಾಡಿದ್ರೂ ಅಡೆತಡೆ ಆಗುತ್ತೆ ಅನ್ನೋರು ಶುಕ್ರವಾರ ರಾಹುಗಾಲದಲ್ಲಿ ಈ ತುಪ್ಪದ ದೀಪ ಹಚ್ಚೋದ್ರಿಂದ ಲಕ್ಷ್ಮಿಗೆ ತುಂಬಾ ಒಳ್ಳೆಯದು. ನನ್ನ ಅನುಭವದಿಂದ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಕಂಟಿನ್ಯೂ ಆಗಿ ನೀವು 5 ಶುಕ್ರವಾರ ಮನೆಯಲ್ಲೇ ಹಚ್ಕೋಬೋದು. ಇಲ್ಲ ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ಹಚ್ಕೋಬೋದು. ದೇವಸ್ಥಾನದಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ತುಪ್ಪದ ದೀಪ ನೀವು ಯಾವುದ್ರಲ್ಲಿ ಹಚ್ಚುತ್ತೀರಾ ಅದರಲ್ಲಿ ಸ್ವಲ್ಪ ಲಕ್ಷ್ಮಿಗೆ ಕೆಂಪು ಹೂವು ಅಂತಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ರೋಸ್ ತೊಗೊಂಡಿದ್ದೀನಿ. ಈ ರೋಸ್ ದಳಗಳನ್ನ ಈ ಥರ ತೊಗೊಂಡು ಹಾಗೆ 2 ದೀಪನ ನೀಟಾಗಿ ಗಂಗೆ ಅಂತ ತಂದಮೇಲೆ ನೀಟಾಗಿ ಈ ರೀತಿ ಒರೆಸ್ಕೊಂಡು ಇದಕ್ಕೆ ಫಸ್ಟ್ ನಾನು ಅರಿಶಿನ ಇಡ್ತಾ ಇದ್ದೀನಿ. ಅರಿಶಿನ ಕುಂಕುಮವನ್ನು ಈ ದೀಪಕ್ಕೆ ಫಸ್ಟು ಇಟ್ಕೊಬೇಕು. ತುಂಬಾ ಒಳ್ಳೆಯದು ಫ್ರೆಂಡ್ಸ್. 5 ಶುಕ್ರವಾರ ಈ ಥರ ಲಕ್ಷ್ಮಿಗೆ ದೀಪ ಹಚ್ಚೋದ್ರಿಂದ, ಆದರೆ ಭಕ್ತಿಯಿಂದ ನೀವು ಬೇಡ್ಕೊಳ್ಳಿ, ಲಕ್ಷ್ಮಿನ ಪೂಜೆ ಮಾಡಿ, ನಿಮಗೆ ಏನು ಕೆಲಸ ಆಗಿಲ್ವೋ ಅದು ಆಗುತ್ತೆ. ಸೊ ಇವಾಗ ನಾನು ಕುಂಕುಮನ ಹಚ್ಕೋತಾ ಇದ್ದೀನಿ. ನೋಡಿ, ಸುತ್ತೂ ಈ ಥರ ಅರಿಶಿನ ಕುಂಕುಮವನ್ನು ಇಟ್ಕೊಂಡು ಇದಕ್ಕೆ ನಾನು 2 ಬತ್ತಿಯನ್ನು ಇಟ್ಕೊತಾ ಇದ್ದೀನಿ. ಸಿಂಗಲ್ಲಾಗಿ ಇಡಬಾರ್ದು, ಇದು ಜೋಡಿ ಬತ್ತಿಯಾಗಿ ಇಡಬೇಕು. ಇಲ್ಲ ಇದಕ್ಕೆ ನೀವು ಗುಂಡು ಬರುತ್ತಲ್ಲ ಬತ್ತಿಗಳು, ಅದನ್ನಾದರೂ ಇಟ್ಕೊಬೋದು. ನಾನು ಮನೇಲಿ ಇದೇ ಬತ್ತಿ ಇರೋದ್ರಿಂದ ಇದರಲ್ಲೇ ತೋರಿಸ್ತಾ ಇದ್ದೀನಿ. ನೀಟಾಗಿ ಇದನ್ನು ಫಸ್ಟು ಕೈಯಲ್ಲಿ ತಿಡ್ಕೊಂಡು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ಇದನ್ನು ದೀಪನ ಹಚ್ಕೋಬೇಕು ಫ್ರೆಂಡ್ಸ್. ನೋಡಿ, ಫಸ್ಟ್ ನಾನು ತುದಿಯಲ್ಲಿ ಬತ್ತಿಗಳು ಬೇಗ ಹಚ್ಚೋದಿಲ್ಲ ತುಪ್ಪದ ದೀಪ ಹಚ್ಚೋದ್ರಿಂದ. ಅದಕ್ಕೋಸ್ಕರ ನಾನು ಕೊನೆಯಲ್ಲಿ ಸ್ವಲ್ಪ ತುಪ್ಪವನ್ನು ಇದನ್ನು ಈ ಥರ ಉಜ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಬೇಗ ದೀಪ ಹೊತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಇಲ್ಲ ಕರ್ಪೂರ ಇದ್ದರೆ ನೀವು ಕರ್ಪೂರ ಆದರೂ ಸ್ವಲ್ಪ ಪುಡಿ ಮಾಡಿಬಿಟ್ಟು ಕೈಯಿಂದ ತುದಿಗೆ ನೀವು ಸ್ವಲ್ಪ ಈ ಥರ ಮಾಡೋದ್ರಿಂದ ಬೇಗ ಹತ್ತುತ್ತೆ. ಈಗ ನೋಡಿ, ನಾನು ತುಪ್ಪ ಅಂದರೆ ದೀಪದಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ತುಪ್ಪನ ಹಾಕ್ಕೊಂಡು ನಾನು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಗಂಧದ ಕಡ್ಡಿನ ಒಂದು 4 ಗಂಧದ ಕಡ್ಡಿ ಇಟ್ಕೊಂಡು ಬೆಳಗಬೇಕಾಗುತ್ತೆ ಅಮ್ಮನವ್ರಿಗೆ. ಈಗ ಇದಕ್ಕೆ ನಾನು ತುಪ್ಪ ಎಲ್ಲ ಹಾಕಿದ್ಮೇಲೆ ದೀಪ ಹಚ್ಕೋತಾ ಇದ್ದೀನಿ. ಪ್ರತಿ ಶುಕ್ರವಾರ ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನಿಮ್ಗೇನಾದರೂ ಟೈಮ್ ಇತ್ತು ಅಂತಂದರೆ ನೀವು ದೇವಸ್ಥಾನಕ್ಕೆ ಕೂಡ ಹೋಗಿ ರಾಹುಗಾಲದಲ್ಲೇ ಹಚ್ಚಬೇಕು ಫ್ರೆಂಡ್ಸ್ ಈ ದೀಪನ. ನೋಡಿ, ಇವಾಗ ನಾನು ಗಂಧದ ಕಡ್ಡಿ ಹಚ್ಕೊಂಡು ಗಂಧದ ಕಡ್ಡಿ ಸಮೇತ ನಾನು ಯಾವ ರೀತಿ ಬೆಳಗ್ತಾ ಇದ್ದೀನಿ ನೋಡಿ ದೀಪನ, ಇದೇ ರೀತಿಯಾಗಿ ನೀವು ಕೂಡ ಬೆಳಗಬೇಕು. ನನಗೆ ಇಲ್ಲಿ ಟೈಮ್ ಸಿಗಲಿಲ್ಲ, ಕೆಲಸ ಇರೋದ್ರಿಂದ ನಾನು ಮನೆಯಲ್ಲೇ ಹಚ್ಚುತ್ತಾ ಇದ್ದೀನಿ. ನಿಮಗೆ ಟೈಮ್ ಸಿಕ್ತು ಅಂತಂದರೆ ನೀವು ದೇವಸ್ಥಾನದಲ್ಲಿ ಕೂಡ ಹೋಗಿ ಈ ಥರ ಬೆಳ್ಕೊಬೋದು. 5 ವಾರ ಹಚ್ಕೊಬೋದು, ಇಲ್ಲ 9 ವಾರ, ನಿಮಗೆ ಅನುಕೂಲವಾಗಿ ಯಾವಾಗ ಬೇಕೋ ಆವಾಗ ಇದನ್ನು ಎಷ್ಟು ವಾರ ಬೇಕು ಅಂತಂದ್ರೂ ಹಚ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಲಕ್ಷ್ಮೀ ದೇವಿಗೆ ನಾವು ಏನೇ ಕೆಲಸ ಮಾಡಿದ್ರೂ ಅಡೆತಡೆ ಆಗುತ್ತೆ ಅನ್ನೋರಿಗೆ ಈ ಪೂಜೆನ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ದಯವಿಟ್ಟು ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಇದೇ ಥರ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ.